ಸ್ನೇಹಿತರೆ, ಶಾಸಕ ಮುನಿರತ್ನ ಅವರ ಒಂದು ಆಡಿಯೋನ ಇಡೀ ರಾಜ್ಯಾದ್ಯಂತ ಜನ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಆ ಒಂದು ಹೊಲಸು ಬಾಯಿ ಏನಿದೆ, ಸಾರ್ವಜನಿಕ ಜೀವನದಲ್ಲಿ ಅವರು ಮುಂದುವರಿಯೋದಕ್ಕೆ ನಾಲಾಯಕ ಆಗಿದ್ದಾರೆ. BJP ಅವರು ಅಷ್ಟೆಲ್ಲ ಮಾತಾಡ್ತಾರೆ. ಸ್ಪೆಷಲ್ ಆಗಿ ಏನು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಿದ್ದಾರೆ, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತೆತ್ತಿದ್ರೆ ಬಂದು ಕಾಂಗ್ರೆಸ್ ವಿರುದ್ಧ ಅಥವಾ ಬೇರೆ ಬೇರೆ ವಿರುದ್ಧ ಮಾತಾಡೋಕ್ಕೆ ಬರ್ತಾ ಇರ್ತಾರೆ. ಯಾವುದೊಂದ್ರ ಬಗ್ಗೆ ಆದ್ರೂ ಇವತ್ತು ತಮ್ಮದೇ ಪಕ್ಷದ ಶಾಸಕ ಇಷ್ಟು ಹೊಲಸಾಗಿ ಸಮುದಾಯದ ಬಗ್ಗೆ ಬೈದಿದ್ದಾನಂದರೆ, ನೀವು ಅದೇ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರೋ ಒಬ್ಬ ನಾಯಕನಾಗಿ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? BJP ಅವ್ರಿಗೆ ಏನಿವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿರಲ್ಲ, ಈ ಥರ ಒಬ್ಬ ದಲಿತ ವಿರೋಧಿ, ಒಕ್ಕಲಿಗರ ವಿರೋಧಿ, ಮಹಿಳಾ ವಿರೋಧಿ ಶಾಸಕನ್ನ ನೀವು ಜೊತೆಗಿಟ್ಕೊಂಡು ನೀವು ಇನ್ನೊಬ್ರಿಗೆ ಪಾಠ ಮಾಡೋಕ್ಕಾಗುತ್ತಾ? BJP ಅವರೇ, ಯಡಿಯೂರಪ್ಪನವರಾಗಿರಲಿ, ಅಶೋಕ್ ಅವರಾಗಿರಲಿ, ಯೋಚನೆ ಮಾಡಿ. ಒಬ್ಬ ಗೂಂಡಾಗಿರಿ ಮಾಡಿಕೊಂಡು ರಾಜಕೀಯದಲ್ಲಿ ಬೆಳೆದಿರೋ, ಅನೈತಿಕವಾಗಿ ಬೆಳೆದಿರೋ ಈ ಒಂದು ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನನ ಬಗ್ಗೆ ಇತಿಹಾಸ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ಥರ BBMPಯ ಒಂದು ಕಚೇರಿಯನ್ನೇ, ಕಟ್ಟಡಕ್ಕೇ ಬೆಂಕಿ ಇಟ್ಟು ಅಲ್ಲಿರೋ ಎಲ್ಲ ಕಡತಗಳನ್ನ ಸುಟ್ಟು ಹಾಕೋ ಥರ ಮಾಡಿದ ತನ್ನ ಭ್ರಷ್ಟಾಚಾರನ ತೊಲಗಿಸ್ಕೊಳ್ಳೋದಕ್ಕೆ. ಸೊ ಇಂಥ ಒಬ್ಬ ಗೂಂಡಾನ, ರೌಡಿನ ನೀವು ಸಾಕ್ತಾ ಇದ್ದೀರಂದರೆ ನಿಮಗೆ ಯಾವ ನೈತಿಕತೆ ಇದೆ? ಯಡಿಯೂರಪ್ಪನವರೇ ಮತ್ತು ಅಶೋಕ್ ಅವರೇ, ತತ್ಕ್ಷಣ ನೀವು ನಿಮಗೇನಾದರೂ ಮಾನ ಮರ್ಯಾದೆ ಅಥವಾ ನಿಮ್ಮದೇ ಪಕ್ಷದಲ್ಲಿರೋ ಒಕ್ಕಲಿಗರಿಗೆ, ದಲಿತ ನಾಯಕರಿಗೆ ನಿಮಗೇನಾದರೂ ಕಿಂಚಿತ್ತಾದರೂ ನಿಮ್ಮ ಸಮುದಾಯಗಳ ಬಗ್ಗೆ ಒಂದಿಷ್ಟಾದರೂ ಕಾಳಜಿ ಇದ್ದರೆ ಮೊದಲು ನೀವು ಮುನಿರತ್ನನ ಒದ್ದು ಹೊರಗಾಕಿ, ನಿಮ್ಮ ಪಕ್ಷದಿಂದ ಒದ್ದು ಹೊರಗಾಕಿ, ಆವಾಗ ನೀವು ಬಂದು ಮುಂದೆ ಮಾತಾಡಿ ಬೇರೆ ವಿಷಯಗಳ ಬಗ್ಗೆ.